ಮೊದಲು ಶಾಲೆಗೆ ಹೋಗ್ತಿರ್ಲಿಲ್ಲ ನಾನು. 10th ಸ್ಕೂಲಲ್ಲಿ ಪ್ರೋಗ್ರಾಮ್ ಇದ್ರೆಲ್ಲ ಸೇರಿಸ್ಕೊಳ್ತಿರ್ಲಿಲ್ಲ. ಅಷ್ಟರವರೆಗೆ ಹೋದಲ್ಲಿ ಒಳ್ಳೆ ಟೀಚರ್ಸ್ ಇದ್ದಾರೆ, ಅಂದರೆ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ಎಜುಕೇಷನ್ ವಿಷಯ. ಒಂದು ಸ್ಕೂಲಿಗೆ ಹೋದಾಗ ಆ ಸ್ಕೂಲಿಗೆ ಬೇಡ ಅಂದಿದ್ರು. ಇನ್ನು ಮಗು ಆಯ್ತು ಅಂತ ಭಾಳ ಖುಷಿಯಲ್ಲಿದೆ. 6 ತಿಂಗಳಾದಮೇಲೆ ಮಗು ಏನು ತಗೊಳ್ಳೋದಿಲ್ಲ ಅಂತ ಹೇಳಿದ ಮೇಲೆ ಮಣಿಪಾಲಕ್ಕೆ ಹೋಗಿ, ಮಣಿಪಾಲದಲ್ಲಿ ಹೇಳಿದರು ಈಗ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ನಮಸ್ಕಾರ ವೀಕ್ಷಕರೇ, ಧ್ವನಿಕಾ ಸ್ಟುಡಿಯೋಗೆ ಸ್ವಾಗತ. ಸಾಧನೆ ಮಾಡುವವರಿಗೆ ಛಲ ಮುಖ್ಯ. ಅಂಥದ್ದೇ ಒಂದು ಛಲದೊಂದಿಗೆ ಬಾಲ್ಯದಿಂದಲೂ ದೃಷ್ಟಿಹೀನ ಆಗಿದ್ದರೂ ಕೂಡ ತಮ್ಮ ಕನಸುಗಳನ್ನು ನನಸು ಮಾಡಲು ಪದವಿ ಶಿಕ್ಷಣವನ್ನು ಮಾಡುತ್ತಿರುವ ಒಬ್ಬ ಧೈರ್ಯವಂತ ಯುವತಿ ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಿ? ನಾನು ಹುಷಾರಾಗಿದ್ದೇನೆ. ನಿಮ್ಮ ಹೆಸರು? ನಮ್ಮ ಹೆಸರು ಯಶಾ. ಮೊದಲು ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ತೀರಾ? ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಲಿತದ್ದು. ಈಗ GMGC ತೆಂಕನೀಡೂರು ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜಲ್ಲಿ ಕಲಿತಿದ್ದೇನೆ. BSW ಕೋರ್ಸ್ ಮಾಡ್ತಿದ್ದೇನೆ. ಯಶಾ ಅವರು ಯಾವ ಊರಿನವರು? ನಾವು ಬೈಲಕೆರೆ ವಿಠಲನಗರ. ಬೈಲಕೆರೆ ಅಂದರೆ ಮಲ್ಪೆ, ಉಡುಪಿ. ಬೈಲಕೆರೆ ಮಲ್ಪೆ. ಈಗ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ? ನಾನು, ಅಪ್ಪ, ಅಮ್ಮ. ಈಗ ಯಾವ ಪದವಿ ಓದ್ತಿದ್ದೀರಿ? ಈಗ BSW. BSW. ಅದೇ ನಿಮ್ಮದು ಈಗ ದಿನಚರಿ ಎಲ್ಲ ಹೇಗಿರ್ತದೆ? ನಾನಂದರೆ ಬೆಳಿಗ್ಗೆ 3 ಗಂಟೆಗೆ ಎದ್ದೇಳ್ತೇನೆ ಓದಲಿಕ್ಕೆ. 3 ಗಂಟೆಯಿಂದ ಬೆಳಿಗ್ಗೆ 9 ಗಂಟೆ ತನಕ ಓದ್ತೇನೆ. 9 ಗಂಟೆ 9 ಕಾಲಿಗೆ ಶಾಲೆಗೆ ಹೋಗ್ತೇನೆ. ಅದೇ 3 ಗಂಟೆಗೆ ದಿನಾಲೂ ಹೇಳ್ತೀರಿ? ದಿನ ಅಂದರೆ ಎಕ್ಸಾಮ್ ಟೈಮ್ಗೆ ಮಾತ್ರ. ಈಗ ಅಂದರೆ ನೀವು ಬಾಲ್ಯದಿಂದ ಅಂದರೆ ಹುಟ್ಟಿದಾಗಿನಲ್ಲೂ ದೃಷ್ಟಿಹೀನರ ಹೇಗೆ? ಅಂದರೆ ಮೊದಲು ಸ್ವಲ್ಪ ಸ್ವಲ್ಪ ಕಾಣ್ತಿತ್ತ, ಆನಂತರ ಫುಲ್ಲು ದೃಷ್ಟಿ ಹೋಯ್ತಾ ಹೇಗೆ? ಹುಟ್ಟಿ 6 ತಿಂಗಳಾದ್ಮೇಲೆ. ಹುಟ್ಟಿ 6 ತಿಂಗಳಾದ್ಮೇಲೆ ಗೊತ್ತಾದದ್ದ? ಅಂದರೆ ಡಾಕ್ಟ್ರು ಮಣಿಪಾಲದಲ್ಲಿ ಡಾಕ್ಟ್ರು ಟೆಸ್ಟ್ ಮಾಡಬೇಕಾದ್ರೆ ಗೊತ್ತಾದದ್ದು. ನಿಮಗೆ ಅಂದರೆ ಬಾಲ್ಯದಲ್ಲಿ ಕಷ್ಟವಾದ ವಿಷಯಗಳು ಯಾವುದು? ನನಗೆ ಬಾಲ್ಯದಲ್ಲಿ ಕಷ್ಟ ಆದ ವಿಷಯ ಅಂದರೆ ಮನೆಯಲ್ಲಿ ಮೊದಲು ಶಾಲೆಗೆ ಹೋಗ್ತಿರ್ಲಿಲ್ಲ ನಾನು. ಅಂದರೆ ನನಗೆ 10 ವರ್ಷ ಆದಮೇಲೆ ಶಾಲೆಗೆ ಹಾಕಿದ್ದು. 10 ವರ್ಷ ಆದಮೇಲೆ? ಅಂದರೆ 10 ವರ್ಷ ಆದಮೇಲೆ ಅಂದರೆ ಮೊದಲು ಯಾವ ಕ್ಲಾಸಿಗೆ ಹೋದದ್ದು? ಮೊದಲು ಅಂಗನವಾಡಿ, LKG, UKG, ನರ್ಸರಿ. ಅಂದರೆ ಸ್ವಲ್ಪ ಶಾಲೆ ಸೇರುವಾಗ ಲೇಟ್ ಆಗಿತ್ತು? ಶಾಲೆ ಸೇರುವಾಗ ಲೇಟ್ ಆಗಿತ್ತು. ಅದೇ ಆ ಸಮಯದಲ್ಲಿ ನಿಮಗೆ ಮನಸ್ಸಲ್ಲಿ ಎಂತೆಲ್ಲ ಕ್ವಶನ್ಸ್ ಎಲ್ಲ ಬಂದಿತ್ತು? ನಾನು ಹೀಗೆ ಶಾಲೆಗೆ ಸೇರಬೇಕಂದ್ರೆ ಮನೆಯಲ್ಲಿ ಇದ್ದು ಬೋರ್ ಆಗ್ತದೆ. ಶಾಲೆಗೆ ಸೇರಬೇಕು, ಮಕ್ಕಳ ಜೊತೆ ನಾನು ಬೆರಿಬೇಕು, ಒಳ್ಳೆ ಎಜುಕೇಷನನ್ನು ಪಡ್ಕೋಬೇಕು, ಒಳ್ಳೆ ಅಂಕ ಪಡ್ಕೋಬೇಕು, ನಾನು ಉತ್ತೀರ್ಣ ಆಗಬೇಕು. ಈಗ ಶಾಲೆ ಅಂದಮೇಲೆ ಮಕ್ಕಳು ಇರ್ತಾರೆ. ಈಗ ಅವರೊಂದಿಗೆ ಬೆರಿಲಿಕ್ಕೆಲ್ಲ ಎಂತೆಲ್ಲ ಅಡಚಣೆ ಆಯಿತು ನಿಮಗೆ? ನನಗಂದರೆ ಸ್ಕೂಲ್ಗಳಲ್ಲಿ ಅಂದರೆ ನನಗೆ 10th ಸ್ಕೂಲಲ್ಲಿ ಪ್ರೋಗ್ರಾಮ್ ಇದ್ರೆಲ್ಲ ಸೇರಿಸ್ಕೊಳ್ತಿರ್ಲಿಲ್ಲ. ಅಂದರೆ ಮಕ್ಕಳಂದರೆ ನನಗೆ ಒಳ್ಳೆ ರೀತಿ ಹೆಲ್ಪ್ ಮಾಡ್ತಿರಲಿಲ್ಲ, ನೋಟ್ಸ್ ಕೊಡ್ತಿರಲಿಲ್ಲ. ಮ್ಯಾಮ್ನವ್ರು ಹೇಳಿದರೆ ಮಾತ್ರ ಕೊಡ್ತಿದ್ದದ್ದು, ಇಲ್ಲಾಂದರೆ ಕೊಡ್ತಿರಲಿಲ್ಲ. ಆಗ ಟೀಚರ್ಸ್ನವರೆಲ್ಲ ಹೆಲ್ಪ್ ಮಾಡ್ತಿದ್ರು ನಿಮಗೆ? ಟೀಚರ್ಸ್ನವರೆಲ್ಲ ಒಳ್ಳೆ ಸಪೋರ್ಟ್ ಇದ್ದಾರೆ. ನಾನು ಇಷ್ಟರವರೆಗೆ ಹೋದಲ್ಲಿ ಒಳ್ಳೆ ಟೀಚರ್ಸ್ ಇದ್ದಾರೆ, ಅಂದರೆ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ಎಜುಕೇಷನ್ ವಿಷಯದಲ್ಲಿ. ಅದೇ ನಿಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹೇಗೆ ಪ್ರಾರಂಭಿಸಿದ್ರಿ? ಪ್ರಾಥಮಿಕ ಶಿಕ್ಷಣವನ್ನು ನಾನು 1ನೇ ಕ್ಲಾಸಿಂದ ಯಾವ ಶಾಲೆಯಲ್ಲಿ? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗರಡಿಮಜಾಲಲ್ಲಿ. ನೀವು ಸಾಮಾನ್ಯ ಶಾಲೆಯಲ್ಲಿ ಕಲಿತದ್ದಂದರೆ ಬೇರೆ ವಿಶೇಷ ಶಾಲೆಯಲ್ಲಿ? ಇಲ್ಲ, ಗೌರ್ಮೆಂಟ್ ಸ್ಕೂಲಲ್ಲಿ. ಅದೇ ಓದುವಾಗ ನೀವು ಯಾವುದು ಸಾಧನವನ್ನು ಬಳಸ್ತಿದ್ರಿ? ರೆಕಾರ್ಡಿಂಗಲ್ಲಿ. ಅಂದರೆ ಈಗ ದೃಷ್ಟಿಹೀನ ಇದ್ದವರು ಬ್ರೈಲ್ ಲಿಪಿಯಲ್ಲೆಲ್ಲ ಕಲಿತಾರೆ, ನೀವು ಅಂಥದ್ದು ಯಾವುದು? ಇಲ್ಲ, ಅದು ಯೂಸ್ ಮಾಡಲಿಲ್ಲ. ಅಂದರೆ ಅದು ನನಗೆ ಲೇಟಾಗಿ ಗೊತ್ತಾದದ್ದು, ಮೊದಲು ಗೊತ್ತಿರಲಿಲ್ಲ ನನಗೆ. ಹಾಗೆ. ಈಗ ನೀವು ಯಾವ ಸಾಧನ ಬಳಸಿ? ಮೊಬೈಲಲ್ಲಿ ರೆಕಾರ್ಡಿಂಗ್ ಕೇಳೋದಾ? ಮೊಬೈಲಲ್ಲಿ ರೆಕಾರ್ಡಿಂಗ್ ಕೇಳೋದು.
ಈಗ ಶಿಕ್ಷಕರೆಲ್ಲ ಹೇಗೆ ಸಹಾಯ ಮಾಡ್ತಿದ್ರು ನಿಮಗೆ? ಶಿಕ್ಷಕರೆಲ್ಲ ಒಳ್ಳೆ ಸಹಾಯ ಮಾಡ್ತಾರೆ ನನಗೆ. ಎಜುಕೇಷನ್ ವಿಷಯ ಆಗಿರ್ಬೋದು, ಏನಾದರೆ ಕಾಂಪಿಟೇಷನ್ ಇದ್ದರೆ ಕಾಂಪಿಟೇಷನ್ ಆಗಿರ್ಬೋದು. ಮತ್ತು ಮೊನ್ನೆ ಸ್ಕೂಲಲ್ಲಿ ಟ್ಯಾಲೆಂಟ್ಸ್ ಡೇ ಇತ್ತು ನಮಗೆ, ಅದರಲ್ಲಿ ಸ್ಕಿಟ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಮತ್ತು ನಮಗೆ ಅಭ್ಯೋದಯ ಅಂತ ಲಾಸ್ಟ್ ಟೈಮು ನವಂಬರಲ್ಲಿ ಪ್ರೋಗ್ರಾಮ್ ಇತ್ತು, ಅದರಲ್ಲಿ ನಾನು ಕ್ವಿಝಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಈಗ ಶಾಲೆಯಲ್ಲಿ ಸಹಪಾಠಿಗಳೆಲ್ಲ ಇರ್ತಾರೆ, ಅವರು ಹೇಗೆ ನಿಮ್ಮೊಂದಿಗೆ ಹೇಗೆ ವರ್ತಿಸ್ತಾರೆ? ಅಂದರೆ ಒಳ್ಳೆ ರೀತಿಯಲ್ಲಿ ವರ್ತಿಸ್ತಾರಾ, ನಾರ್ಮಲ್ ಆಗಿ ವರ್ತಿಸ್ತಾರಾ, ಇಲ್ಲ ತುಂಬ ಕಾಳಜಿ ತಗೊಳ್ತಾರಾ? ಅಥವಾ ಒಳ್ಳೆ ಅಂದರೆ ತುಂಬ ಕಾಳಜಿ ತಗೋತಾರೆ. ಅಂದರೆ ಮೊದಲಕ್ಕಿಂತ ಈಗ ಒಳ್ಳೇದಾಗ್ತದೆ ನನಗೆ. ಅಂದರೆ ಇಷ್ಟು ಒಳ್ಳೆ, ನಾವು ಕ್ಲಾಸಲ್ಲಿ 8 ಜನ ಇದ್ದರೂ ಸಹ ಆ 8 ಜನ ಅಂದರೆ ಒಟ್ಟಿಗಿರ್ತೇವೆ, ಎಲ್ಲಿಗೆ ಹೋಗಬೇಕಾದ್ರೂ ಒಟ್ಟಿಗಿರ್ತೇವೆ. ಅಂದರೆ ನಂಗೆ ಅದರಲ್ಲಿ ಒಬ್ಳು ಅನನ್ಯ ಅಂತ ತುಂಬ ಒಳ್ಳೆ ಹೆಲ್ಪ್ ಮಾಡ್ತಾರೆ. ಅವಳು ಅಂದರೆ ಅವಳಿಗೆ ಹೇಳಬೇಕು, ನಾನು ಚಿರಋಣಿ ಆಗಿರ್ತೇನೆ ಅವಳಿಗೆ ಯಾವಾಗೂ ಸಹ. ಅಂದರೆ ನನಗೆ ಅಷ್ಟು ನೋಟ್ಸ್ ವಿಷಯ ಇರ್ಬೋದು. ಮೊನ್ನೆ ಲಾಸ್ಟ್ ಟೈಮ್ ನಾವು ಟ್ರಿಪ್ಪಿಗೆ ಹೋಗಿದ್ವಿ ಮೊನ್ನೆ ಸೋಮವಾರ, ಅಲ್ಲಿ ಇರ್ಬೋದು ತುಂಬ ಒಳ್ಳೆ ಹೆಲ್ಪ್ ಮಾಡ್ತಾರೆ ನನಗೆ. ಎಕ್ಸಾಮ್ ವಿಷಯ ಇರ್ಬೋದು, ನಾನು ಬರಲಿಲ್ಲ ಆದರೆ ನೋಟ್ಸ್ ಕಳಿಸೋದಿರ್ಬೋದು. ಅದೇ ಅನನ್ಯ ಅಂತ ಹೇಳಿದ್ರಿ, ಅವರು ಯಾವ ಊರಿನವರು, ಎಲ್ಲಿ ಅವರು ಕೊರಂಕ್ರಪಾಡಿ ಅವರು. ಹೇಗೆ ಹೇಗೆ ಎಲ್ಲ ಹೆಲ್ಪ್ ಮಾಡಿದ್ರು ಅವರು? ನನಗೆ ಆಚೆ ಈಚೆ ಕರ್ಕೊಂಡು ಹೋಗಿರುವುದು ಇರ್ಬೋದು, ಟ್ರಿಪ್ ವಿಷಯದಲ್ಲಿರ್ಬೋದು, ಮತ್ತು ಎಕ್ಸಾಮ್ ವಿಷಯ ಇರ್ಬೋದು, ನೋಟ್ಸ್ ಕಲಿಸೋದಿರ್ಬೋದು. ನಾನು ಬರಲಿಲ್ಲ ಅದರೆಲ್ಲ ಎಂತಾಯಿತು, ಯಾಕೆ ಬರಲಿಲ್ಲ, ಹುಷಾರಿಲ್ವಾ ಅಂತೆಲ್ಲ ವಿಚಾರಿಸೋದಾಗಿರ್ಬೋದು. ಡೈಲಿ ಕಾಲ್ ಮಾಡ್ತಿರ್ತಾಳೆ. ಈಗ ನೀವು ಅಂದರೆ ಬಾಲ್ಯದಿಂದಲೂ ಕಾಣುವುದಿಲ್ಲ ಅಂತ ಹೇಳ್ತಿದ್ವಿ, ಆಗ ಯಾವುದಾದ್ರೂ ಆಪ್ರೇಷನ್ ಮಾಡಿ ಟ್ರೈ ಮಾಡಲಿಕ್ಕೆ ಹೋಗಿದ್ರ ಮನೆಯವರು? ಲಾಸ್ಟ್ ಟೈಮು ನಾನು 6th ಅಲ್ಲಿರುವಾಗ ಆಪ್ರೇಷನಿಗೆಲ್ಲ ತಯಾರಿ ಆಗಿತ್ತು. ಅಂದರೆ ಕಪ್ಪು ಗುಡ್ಡೆ ಬಂದಿತ್ತು ಈ ಕಣ್ಣಿಗೆ, ಆಗ ಹೋಗಿದ್ವಿ. ಆಗ ಆಪ್ರೇಷನಿಗೆಲ್ಲ ತಯಾರಿ ಆಗಿತ್ತು. ನೆಕ್ಸ್ಟ್ ಡೇ ಬಂದಾಗ ಸರಿ ಆಗ್ತಾ ಬಂದಿದೆ, ಆಪ್ರೇಷನ್ ಮಾಡೋದು ಬೇಡ ಅಂತ ಹೇಳಿದರು ಡಾಕ್ಟ್ರು. ಹಾಗೆ ಈಗ ನಿಮಗೆ 2 ಕಣ್ಣಲ್ಲೂ ಸ್ವಲ್ಪ ಸ್ವಲ್ಪ ಕಾಣೋದು? ಒಂದೇ ಕಣ್ಣ ಸ್ವಲ್ಪ ಅಂದರೆ ಎಷ್ಟು ಕಾಣ್ತದೆ? ಅಂದರೆ ಈಗ ಕೈ ಹೀಗೆ ಮಾಡಿದ್ರೆ ಅದೇ ಲೈಟ್ ಪಾಸ್ ಆದದ್ದೆಲ್ಲ ಗೊತ್ತಾಗ್ತದೆ? ಲೈಟ್ ಪಾಸ್ ಆದದ್ದು ಗೊತ್ತಾಗ್ತದೆ, ನಡ್ಕೊಂಡು ಬರೋದು ಗೊತ್ತಾಗ್ತದೆ. ಮತ್ತು ಲೈಟ್ ಸ್ವಲ್ಪ ಸ್ವಲ್ಪ ಕಾಣ್ತದೆ, ಅಂದರೆ ಒಂದೊಂದ್ಸಲ ಬ್ಲರ್ ಆಗ್ತದೆ. ಅಂದರೆ ಈಗ ಯಾರಾದರೂ ಬಂದು ಮಾತಾಡಿದ್ರೆ ವಾಯ್ಸಲ್ಲಿ ಗೊತ್ತಾಗ್ತದೆ. ಈಗ ಕಾಲೇಜ್ ಜೀವನ ಮತ್ತು ಶಾಲೆಯ ಜೀವನ ಅದು 2 ಬೇರೆ ಬೇರೆ ಇರ್ತದೆ. ನಿಮಗೆ ಕಾಲೇಜ್ ಜೀವನ ಮತ್ತು ಶಾಲೆಯ ಜೀವನದಲ್ಲಿ ಎಂಥ ಡಿಫ್ರೆನ್ಸ್ ಅಂತ ಕಾಣ್ತು? ಶಾಲೆ ಜೀವನ ಹೇಳಬೇಕಾದ್ರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ನಾವು ಹೇಗಿರ್ತೇವೆ, ನಮ್ಮ ವರ್ತನೆ ಹೇಗಿರ್ತದೆ ಅಂತ ಎಲ್ಲ. ನಾವು ಕಲಿಯುವ ರೀತಿ. ಕಾಲೇಜ್ ಜೀವನ ಅಂದರೆ ನಮಗೆ ಕಾಲೇಜಲ್ಲಿ ಹೇಗಿರ್ಬೋದು ಅಂದರೆ ಇಂಡಿಪೆಂಡೆಂಟ್ ಆಗಿರ್ಬೋದು, ಮಕ್ಕಳ ಜೊತೆ ಬೆರೆಯೋದು, ಪಾಠ ಕೇಳೋದು ನಾವೇ. ಅಂದರೆ ಒಂದೊಂದು ಸಲ ಬೇರೆ ಕ್ಲಾಸಿನ ಮಕ್ಕಳಿಗೆ ನಾವೇ ಪಾಠ ಮಾಡ್ತೇವೆ, ಯಾರಾದ್ರೂ ಲೆಕ್ಚರ್ಸ್ ಇಲ್ಲ ಅದೆಲ್ಲ. ಈಗ ಕಾಲೇಜಲ್ಲಿ ನಿಮಗೆ ಸ್ವತಂತ್ರವಾಗಿ ಓಡಾಡಲಾಗ್ತದ? ಓಡಾಡ್ಲಿಕ್ಕೆ ಆಗ್ತದೆ. ಅಂದರೆ ತುಂಬ ಹೆಲ್ಪ್ ಮಾಡ್ತಾರೆ ಮಕ್ಕಳು, ಟೀಚರ್ಸ್ ಇರ್ಬೋದು, ಫೀಲ್ಡ್ ವರ್ಕ್ ರೀತಿ ಇರ್ಬೋದು. ಅಂದರೆ ನಾವು ಲಾಸ್ಟ್ ಟೈಮ್ ಫೀಲ್ಡ್ ವರ್ಕಿಗೆ ಗೊರಟಿ ಹಾಸ್ಪಿಟಲಿಗೆ ಹೋಗಿದ್ವಿ, ಅಲ್ಲಿರ್ಬೋದು ಹೆಲ್ಪ್ ಮಾಡ್ತಾರೆ. ಅಧ್ಯಾಪಕರು ನಿಮಗೆಲ್ಲ ಹೆಲ್ಪ್ ಮಾಡ್ತಾರೆ? ಅದೀಗ ಕಾಲೇಜಲ್ಲಿ ಪ್ರೆಸೆಂಟೇಷನ್ ಎಲ್ಲ ಬರೀಲಿಕ್ಕೆ ಇರ್ತದೆ, ಗುಂಪು ಚರ್ಚೆಗಳಿರ್ತದೆ, ಅದೆಲ್ಲ ಭಾಗವಹಿಸಿದ್ರ? ಭಾಗವಹಿಸಿದೆ. ಲಾಸ್ಟು ನಾನು ಅಂದರೆ ಗುಂಪಿನಲ್ಲಿ ನಮಗೆ ಒಂದು ಕಾನ್ಸೆಪ್ಟಿನ ಬಗ್ಗೆ ಪ್ರಬಂಧ ಚರ್ಚೆ ಮಾಡಲಿಕ್ಕಿತ್ತು, ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಲಿಕ್ಕೆ ಹೋಗಿದ್ದೆ. ಈಗ ಕೆಲವರು ಯಾರಾದರೂ ಹೇಳ್ತಾರೆ ನಿಮಗೆ ಪದವಿ ಓದಲಿಕ್ಕೆ ಕಷ್ಟ ಆಗ್ತದೆ, ಆಗ ನಿಮಗೆ ಏನಾದರೂ ಅನಿಸ್ತಿದಾ? ಇಲ್ಲ, ನಂಗಂದರೆ ಪದವಿ ಓದಬಾರ್ದು ಅಂತ ಹೇಳುವವರಿಗೆ ನಾನೊಂದು ಇನ್ಸ್ಪಿರೇಷನ್ ಆಗಬೇಕು, ಒಳ್ಳೆ ಕಲಿಬೇಕು, ಅವರಿಗೆ ಮಾದರಿ ಆಗಿರಬೇಕು ಅಂತೆಲ್ಲ ಅನಿಸ್ತು.
ಅಂದರೆ ನಮಗೆ ಕಷ್ಟ ಕಾಲದಲ್ಲಿ ಸಹ ನನಗೆ ಲಾಸ್ಟ್ ಟೈಮು ಒಂದು ಸ್ಕೂಲಿಗೆ ಹೋದಾಗ ಆ ಸ್ಕೂಲಿಗೆ ಬೇಡ ಅಂದಿದ್ರು. ಅದಾದಮೇಲೆ ನಾನು ಈ ಸ್ಕೂಲಿಗೆ ಬಂದಾಗ ನನಗೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ ಒಳ್ಳೆ ರೀತಿ ಕಲಿಬೋದು. ಜನರಿಗೆ ನಾವೀಗ ಹೇಳೋದೇನೆಂದರೆ, ನೀವು ಸಹ ನಿಮ್ಮ ಮಕ್ಕಳನ್ನು ಕಣ್ಣಿನ ಪ್ರಾಬ್ಲಮ್ ಇರ್ಬೋದು, ಅವರಿಗೆಲ್ಲ ಎಜುಕೇಷನ್ ಮಾಡಬಾರ್ದಂತ ಹೇಳಬೇಡಿ. ಎಜುಕೇಷನನ್ನು ಮಕ್ಕಳಿಗೆ ಕೊಡಿ. ಈಗ ದಿನ ಹೋದಾಗೆ ತಂತ್ರಜ್ಞಾನ ಬದಲಾಗ್ತಾ ಇದೆ. ಆ ಬದಲಾಗುವ ತಂತ್ರಜ್ಞಾನ ನಿಮಗೆ ಹೇಗೆ ಉಪಯೋಗ ಆಯಿತು? ಅಂದರೆ ನೋಟ್ಸ್ ಮೂಲಕ ಈಗ ಮಕ್ಕಳಿಗೆ ಕೊರೋನಾ ಟೈಮಲ್ಲಿ ಮೊಬೈಲ್ ಬಂದದ್ದು, ಇಲ್ಲಾಂದರೆ ಮೊಬೈಲ್ ಇರಲಿಲ್ಲ. ಕೊರೋನಾ ಟೈಮಿಗೆ ಬಂದದ್ರಿಂದ ನಮಗೆ ಕೊರೋನಾ ಟೈಮಲ್ಲಿ ಆನ್ಲೈನ್ ಕ್ಲಾಸ್ ಇರ್ತಿತ್ತು. ನೋಟ್ಸ್ ಕಳಿಸ್ತಿದ್ರು, ಮೊಬೈಲಿಗೆ PDF ಕಳಿಸ್ತಿದ್ರು. ಮತ್ತು ನಾವು ಅಂದರೆ ಏನಾದರೆ ಕ್ವಶನ್ ಆನ್ಸರ್ ಎಲ್ಲ ಹುಡುಕಬೇಕಾದ್ರೆ ChatGPT ಯೂಸ್ ಮಾಡ್ತಿದ್ವಿ. ಮತ್ತು ಶಿಕ್ಷಣಕ್ಕೆ ಅಂದರೆ ನೋಟ್ಸಿಗೆ ತುಂಬ ಕೆಲವರೆಲ್ಲ ಗೂಗಲ್ ಆ್ಯಪನ್ನು ಯೂಸ್ ಮಾಡ್ತಾರೆ. ನಾನಂದರೆ ಜಾಸ್ತಿ ಯೂಸ್ ಮಾಡೋದಂದರೆ ನಾನು ಚಾಟ್ ಜಿ ಪಿ ಟಿಯಲ್ಲಿ ಎಂಥದೇ ನೋಟ್ಸ್ ಹಾಕಿದರೂ ಸಹ ಫುಲ್ ಬರ್ತದೆ, ಕರೆಕ್ಟಾಗಿ ಬರ್ತದೆ. ಆಮೇಲೆ ಸ್ಕೂಲ್ ಬಗ್ಗೆ ಹೇಳಬೇಕಾದ್ರೆ ನನಗೆ ಒಳ್ಳೆ ನೋಟ್ಸು ಸಿಗ್ತಿತ್ತು. ನಮಗೆ ಅಂದರೆ ಲೈಬ್ರರಿ ಆಗಿರ್ಬೋದು, ಲೈಬ್ರರಿಯಲ್ಲಿ ನೋಟ್ಸ್ ಹುಡುಕಿ ಅದರದ್ದು ಫೋಟೋ ಕ್ಲಿಕ್ ಮಾಡಿ ಎಲ್ಲ ಓದ್ಬೋದು. ಆಮೇಲೆ ಫೀಲ್ಡ್ ವರ್ಕ್ಗಳಲ್ಲೆಲ್ಲ ಹೋಗ್ಬೋದು. ಅಲ್ಲಿ ನೋಟ್ಸು ಫೀಲ್ಡ್ ಬುಕ್ಕಲ್ಲೆಲ್ಲ ಬರೀಲಿಕ್ಕಿದ್ರೆ ಅದರಲ್ಲೆಲ್ಲ ನೋಡಿ ಬರಿಬೋದು. ಈಗ ನೀವು ಹೇಳಿದ್ರಿ PDF ಕಳಿಸ್ತಿದ್ರಂತ, PDF ಅನ್ನು ಹೇಗೆ ಓದ್ತಿದ್ರಿ ನೀವು? ನಾನಂದರೆ ಅದನ್ನು ಬೇರೆಯವ್ರಿಗೆ ಕಳಿಸಿ ಅದರಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಹೇಳಿ ನನಗೆ ಕಳಿಸ್ಲಿಕ್ಕೆ. ಈಗ ChatGPTಯಲ್ಲೆಲ್ಲ ಅಂದರೆ ಈಗ ವಾಯ್ಸ್ ಸಿಸ್ಟಮ್ ಎಲ್ಲ ಉಂಟು, ಅದು ಯೂಸ್ ಮಾಡಿ ಮಾಡ್ತಿದ್ರಿ ಹಾಗೆ. ಈಗ ಅದೇ ನೀವು ಯಾವ ಆ್ಯಪ್ ChatGPTಯನ್ನು ಜಾಸ್ತಿ ಯೂಸ್ ಮಾಡೋದಾ? ಹಾಂ, ChatGPTಯನ್ನು ಬಿಟ್ಟರೆ ಬೇರೆ ಯಾವ ಸಾಫ್ಟ್ವೇರ್ ಎಲ್ಲ ಯೂಸ್ ಮಾಡ್ತೀರಿ? ಗೂಗಲ್ ಎರಡೇ? ಹಾಂ, ChatGPT ಮತ್ತು ಗೂಗಲ್ ಮತ್ತು ಯೂಟ್ಯೂಬ್. ಮೊಬೈಲ್ ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯವಾದ ಪಾತ್ರ ವಹಿಸಿದೆ? ನನಗೆ ಮುಖ್ಯ ಅಂದರೆ ನಮಗೆ ನೋಟ್ಸ್ ವಿಷಯದಲ್ಲಿ ಮುಖ್ಯ, ಮತ್ತು ಪೇರೆಂಟ್ಸಿಗೆ ಕಾಲ್ ಮಾಡಲಿಕ್ಕೆ ಮುಖ್ಯ. ಆಮೇಲೆ ಯಾವ ವಿಷಯ ಸಹ ಇಲ್ಲ. ತಂತ್ರಜ್ಞಾನ ಒಂದು ಇಲ್ಲದಿದ್ದರೆ ನಿಮ್ಮ ಜೀವನ ಹೇಗಿರುತ್ತಿತ್ತು ಅಂತ ಅನಿಸ್ತಾ ಉಂಟು? ನಾರ್ಮಲ್ ಆಗಿರ್ತಿತ್ತು. ಅಂದರೆ ಮೊದಲು ತಂತ್ರಜ್ಞಾನಗಳು ಬರೋಕ್ಕಿಂತ ಮುಂಚೆ ಮೊಬೈಲ್ ಇರಲಿಲ್ಲ, TV ಇರಲಿಲ್ಲ. ಆವಾಗ ಜನರು ಹೇಗಿದ್ದರು ಅದೇ ಜೀವನಕ್ಕೆ ನಾರ್ಮಲ್ ಆಗಿರ್ತಾರೆ. ಅಂದರೆ ನಮಗೆ ಏನಾದರೆ ಈಗ ಹೊರಗಡೆಯಿಂದ ಏನಾದ್ರು ತರಬೇಕಾದ್ರೆ, ಈಗ ಅಂದರೆ ಆನ್ಲೈನಲ್ಲೇ ಸರ್ಚ್ ಮಾಡಿ ಆನ್ಲೈನ್ ಮೂಲಕ ತಗೊಂಡು ಬರ್ತಾರೆ. ಅಂದರೆ ಈಗ ಒಂದು ಬಟ್ಟೆ ತಗೊಳ್ಳಿಕ್ಕಿರ್ಬೋದು, ಆನ್ಲೈನಲ್ಲಿ ಮೀಶೋ ಅದರಲ್ಲೆಲ್ಲ ನೋಡ್ತಾರೆ. ಇಲ್ಲಾಂದರೆ ಅದೆಲ್ಲ ಬರ್ತಿರಲಿಲ್ಲ. ಅಂದರೆ ಈಗ ನಿಮಗೆ ನಿರಾಸೆ ಎಲ್ಲ ಆಗ್ತದ? ಹೀಗೆ ಇರಬೇಕಿತ್ತು, ಹೀಗೆ ಅಂದರೆ ಸ್ವಲ್ಪ ಆದರೂ ಕಾಣ್ತಿದ್ರೆ ನಾನು ನಾರ್ಮಲ್ ಆಗಿ ಜೀವನ ಮಾಡ್ಬೋದಿತ್ತು ಅಂತ ನಿರಾಸೆ ಏನಾದರೂ ಆಗ್ತದ? ಹಾಂ, ನಾನು ಅಂದರೆ ಎಲ್ಲರ ಜೊತೆ ಇದ್ದಿದ್ರೆ ಒಳ್ಳೆ ರೀತಿಯಲ್ಲಿ ಇರ್ಬೋದಿತ್ತು, ನಾನೇ ನಡ್ಕೊಂಡು ಹೋಗ್ಬೋದಿತ್ತು, ನಾನೇ ಬರಿಬೋದಿತ್ತು, ಮಕ್ಕಳಿಗೆಲ್ಲ ಹೆಲ್ಪ್ ಮಾಡ್ಬೋದಿತ್ತು. ಮತ್ತು ನನ್ನ ಕಾಲಲ್ಲಿ ನಾನು ನಿಲ್ಬೇಕಂತ ತುಂಬ ಆಸೆ ಇದೆ, ಅದಾಗಬೇಕಿತ್ತು. ಈಗ ಅದನ್ನೆಲ್ಲ ನೀವು ಹೇಗೆ ಫೇಸ್ ಮಾಡ್ತಿದ್ರಿ? ಈಗ ನಿರಾಸೆ ಆಗೋದು ಅಂದರೆ ಮನುಷ್ಯ ಅಂದಮೇಲೆ ಒಬ್ಬನಿಗೆ ಒಂದು ನಿರಾಸೆ ಆಗೋದು ಕಾಮನ್. ಅದನ್ನೀಗ ಫೇಸ್ ಮಾಡೋದು ಹೇಗೆ? ನೀವು ಹೇಗೆ ಫೇಸ್ ಮಾಡ್ತೀರಿ ಅಂತ? ಜನರ ಜೊತೆಗೆ ಫೇಸ್ ಮಾಡ್ತಾರೆ. ಅಂದರೆ ಅವರು ಏನೇ ಹೇಳಿದ್ರು ಸಹ ಕಿವಿ ಒಳಗೆ ಹಾಕೋಬಾರ್ದು. ಒಂದು ಕಿವಿಯಲ್ಲಿ ಕೇಳಿದರೆ ಇನ್ನೊಂದು ಕಿವಿಯಲ್ಲಿ ಬಿಡಬೇಕು. ಅಂದರೆ ನಮ್ಮದನ್ನು ನಾವು ಏನೇ ಮಾಡಬೇಕಾದ್ರೂ ನಾವು ಥಿಂಕ್ ಮಾಡಿ ಮಾಡಬೇಕು ಫಸ್ಟ್ ಆಫ್ ಆಲ್. ಆಮೇಲೆ ಜನರಿಗೆ ಹೇಳಬೇಕಂದ್ರೆ ನಾವು ಯೋಚನೆ ಮಾಡಬೇಕು. ಅಂದರೆ ಹೀಗೀಗೆ ಮಾಡಿ ಒಂದು ದಾರಿ ಇದೆ, ಅದರಲ್ಲೇ ಮಕ್ಕಳಿಗೆ ಕಲಿಸಿ ಶಿಕ್ಷಣ ನೀಡಿ ಮಕ್ಕಳಿಗೆ. ಇಂಥ ಅಂಧ ವಿದ್ಯಾರ್ಥಿಗಳಿಗೆ ಈಗ ಹೆಚ್ಚಿನ ಕಡೆ ಮಕ್ಕಳೆಲ್ಲ ಶಾಲೆಗೆ ಹೋಗೋದಿಲ್ಲ, ಅವರಿಗೆಲ್ಲ ಶಿಕ್ಷಣ ನೀಡಿ ಅಂತೆಲ್ಲ ಹೇಳ್ಬೋದು.
ಅಂದರೆ ಈಗ ನಿಮ್ಮ ಜೀವನದಲ್ಲಿ ತುಂಬ ಶಕ್ತಿ ಕೊಟ್ಟ ಒಂದು ವ್ಯಕ್ತಿಗಳು ಯಾರ್ಯಾರು? ಅಪ್ಪ ಅಮ್ಮ. ಅಪ್ಪ ಅಮ್ಮನ ಬಗ್ಗೆ ಹೇಳಿದ್ರಿ. ಅಪ್ಪ ಅಮ್ಮ ಎಂತ ಮಾಡ್ತಿದ್ದಾರೆ ಈಗ? ಅಪ್ಪ ಅಮ್ಮ ಮೀನುಗಾರಿಕೆ. ಇಬ್ರು ಮೀನುಗಾರಿಕೆ ಮಾಡೋದು. ಈಗ ಹೇಗೆ ಹೆಲ್ಪ್ ಮಾಡಿದ್ರೆ ಅಂದರೆ ಬಾಲ್ಯದಿಂದಲೂ ಇಲ್ಲಿಯ ತನಕ ನಿಮಗೆ ಸಪೋರ್ಟಿವ್ ಆಗೇ ಇದ್ದಾರೆ? ಫುಲ್ ಸಪೋರ್ಟಿವ್ ಆಗಿದ್ದಾರೆ ಅಪ್ಪ ಅಮ್ಮ. ಅಂದರೆ ನಾನೇನೇ ಹೇಳಬೇಕಾದ್ರೂ, ನಾನೇನೇ ಮಾಡಬೇಕಾದ್ರೂ ಫಸ್ಟ್ ಅಪ್ಪ ಅಮ್ಮನಿಗೇ ಹೇಳಿ ಮಾಡೋದು. ಯಾವತ್ತೂ ಸಹ ನಾನು ಇಷ್ಟರವರೆಗೆ ಅಪ್ಪ ಅಮ್ಮನಿಗೆ ಹೇಳದೆ ಮಾಡಿರೋ ವಿಷಯ ಯಾವುದೂ ಇಲ್ಲ. ಅಂದರೆ ಅಪ್ಪ ಅಮ್ಮ ಅಷ್ಟು ಸಪೋರ್ಟ್ ಮಾಡ್ತಾರೆ ನನಗೆ, ಎಲ್ಲ ವಿಷಯಕ್ಕೂ ಸಹ ತುಂಬ ಸಪೋರ್ಟ್ ಮಾಡ್ತಾರೆ. ಸ್ಕೂಲಿಗೆ ಲಾಸ್ಟ್ ಟೈಮ್ ಬೇರೆಯವರೆಲ್ಲ ನನಗೆ ಸ್ಕೂಲಿಗೆ ಸೇರಬೇಡ, ಡಿಗ್ರಿ ಮಾಡಬೇಡ, ಫಸ್ಟ್ ಪಿ ಸೆಕೆಂಡ್ ಪಿ ಸಿ ಮಾಡಬೇಡ ಅಂತ ಹೇಳಿದರು. ಆದರೆ ನಾನು ಅಪ್ಪ ಅಮ್ಮನಿಗೆ ಹೇಳಿ ತುಂಬ ಸಪೋರ್ಟ್ ಮಾಡಿದ್ದಾರೆ ನಂಗೆ ಅಪ್ಪ ಅಮ್ಮ. ಈಗ ನೀವು ಸಾಮಾನ್ಯ ಹುಡುಗಿ ಅಂತೇನೆ ಭಾವಿಸ್ತೀರಿ ನಿಮ್ಮನ್ನು? ಹಾಂ, ಭಾವಿಸ್ತೇನೆ. ಅಂದರೆ ಜನರ ಜೊತೆಗೆ ಬೆರಿತೇನಲ್ಲ, ಆವಾಗ ಕೆಲವರೆಲ್ಲ ಹೇಳ್ತಾರೆ ಇವಳು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ನಾನಾದರೆ ಹೇಳ್ತೇನೆ ನಾನು ಒಬ್ಳು ಸಾಮಾನ್ಯ ಹೆಣ್ಣು ಮಗಳಲ್ಲ ಅಂತ ಹೇಳ್ತೇನೆ. ಈಗ ನಿಮ್ಮ ಮೇಲೆ ಸಮಾಜದ ನೋಟ ಹೇಗಿದೆ ಅಂತ ಅನಿಸ್ತದೆ ನಿಮಗೆ? ಸಮಾಜ ಅವರಂದರೆ ಕೆಲವರು ಕೀಳು ರೀತಿಯಲ್ಲಿ ನೋಡ್ತಾರೆ. ಅಂದರೆ ನಾನು ಅದನ್ನು ಒಪ್ಪುವುದಿಲ್ಲ. ಯಾಕಂದರೆ ಒಬ್ಬರು ನಾವು ಹೇಗೆ ಸಮಾನವೋ ಅಂಥವ್ರನ್ನು ಸಹ ನಾವು ಸಮಾನ ರೀತಿಯಲ್ಲೇ ನೋಡಬೇಕು, ನಮ್ಮ ರೀತಿಯಲ್ಲೇ ನೋಡಬೇಕು, ಕೀಳು ರೀತಿಯಲ್ಲಿ ನೋಡಬಾರ್ದು ಜನರನ್ನು. ನೀವು ಈಗ ದೃಷ್ಟಿಹೀನತೆಯ ಬಗ್ಗೆ ಕೆಲವು ಜನರಲ್ಲಿ ತಪ್ಪು ಭಾವನೆ ಉಂಟು. ಆ ತಪ್ಪು ಭಾವನೆಯನ್ನು ಹೇಗೆ ಸರಿ ಮಾಡಬೇಕಂತ ಇದ್ದೀರಿ ನೀವು? ನಾನಂದರೆ ಒಳ್ಳೆ ಎಜುಕೇಷನನ್ನು ನೀಡಬೇಕು ಫಸ್ಟಿಗೆ. ಆಮೇಲೆ ಆ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ನಮಗೆ ಯಾರೇ ಏನೇ ಅಂದರೂ ನಾವು ಅದನ್ನು ಕಿವಿ ಒಳಗೆ ಹಾಕೋಬಾರ್ದು. ಅದನ್ನೆಲ್ಲ ನಾವು ಲೆಕ್ಕಿಸದೆ ಒಳ್ಳೆ ರೀತಿಯಲ್ಲಿ ಇದ್ದರೆ, ಅಪ್ಪ ಅಮ್ಮನ ಒಳ್ಳೆ ರೀತಿಯಲ್ಲಿ ನೋಡಿಕೊಂಡ್ರೆ, ಮತ್ತು ನಾವು ಏನೇ ಮಾಡೋದು ಅದು ಥಿಂಕ್ ಮಾಡಿ ಮಾಡಬೇಕು. ಆಮೇಲೆ ಜನರಲ್ಲಿ ಒಳ್ಳೆ ಭಾವನೆ ಬರುವಾಗೆ ಮಾಡಬೇಕು. ಈಗ ಜನರು ನಿಮಗೆ ಒಂದಿರ್ತದೆ, ಜನರು ನನ್ನನ್ನು ಹೀಗೆ ನೋಡಬೇಕು, ಹೇಗೆ ವರ್ತಿಸಬೇಕು ಅಂತ. ಹೇಗೆ ವರ್ತಿಸ್ಬೇಕಂತ ಅನ್ನಿಸ್ತದೆ ನಿಮಗೆ? ನನ್ನ ಜೊತೆ ಒಳ್ಳೆ ರೀತಿಯಲ್ಲಿ ಇರಬೇಕು, ಒಳ್ಳೆ ಭಾವನೆ ಇಟ್ಕೋಬೇಕು. ಮಾತಾಡುವಾಗ ಅವ್ರು ಮಾತಾಡುವ ರೀತಿ ಅಲ್ಲಿ ಗೊತ್ತಾಗಬೇಕು. ಹಾಂ, ಇಂಥವ್ರು ಒಳ್ಳೆ ಇದ್ದಾರೆ, ಒಳ್ಳೆ ಮಕ್ಕಳಿಗೆಲ್ಲ ಎಜುಕೇಷನ್ ಎಲ್ಲ ಕೊಡಬೇಕಾದ್ರೆ. ನಾವೀಗ ಒಂದು ಕಡೆ ಹೋದರೆ ಎಲ್ಲ ಎಜುಕೇಷನ್ ಬಗ್ಗೆ ಯಾರಿಗಾದರೆ ಹೇಳಿದರೆ ಅವರು ಹೌದಾ ಇಂಥ ರೀತಿಯಲ್ಲಿ ಎಜುಕೇಷನ್ ಇದೆಯಾ ಅಂತೆಲ್ಲ ಕೇಳಿ ವಿಚಾರಿಸಿ ಎಲ್ಲ ಒಳ್ಳೆ ಎಜುಕೇಷನ್ ಅಂತ ಮಕ್ಕಳಿಗೆ ಕೊಡುವಂಥದ್ದು. ಮತ್ತು ಮಹಿಳೆಯರಿಗೆ ಇಂಥ ರೀತಿಯಲ್ಲೆಲ್ಲ ಕೆಲಸ ಇದೆ ಅಂತ ಹೇಳಿದರೆ ಕೆಲಸದ ಬಗ್ಗೆ ಹೇಳುವಂಥದ್ದು. ಈಗ ಶಾಲೆ ಕಾಲೇಜುಗಳಲ್ಲಿ ಯಾವ ರೀತಿಯ ಬದಲಾವಣೆ ಒಂದು ತರಬೇಕಂತ ಅನಿಸ್ತಿದೆ ನಿಮಗೆ? ಒಳ್ಳೆಯ ಬದಲಾವಣೆ ತರಬೇಕು. ಯಾಕಂದರೆ ಅಂದರೆ ಈಗ ನಮ್ಮ ಕಾಲೇಜಲ್ಲೇ ಹೇಳಬೇಕಾದ್ರೆ, ನಮ್ಮ ಕಾಲೇಜಿಗೆ ಎಲ್ಲೆಲ್ಲಿಂದ ಅಂದರೆ ವೆಸ್ಟ್ ಬೆಂಗಾಲ್ಸ್ ಎಲ್ಲ ನಮ್ಮ ಕಾಲೇಜಿಗೆ ಬರ್ತಿದ್ದಾರೆ. ಅಂಥ ಕಾಲೇಜನ್ನು ಒಳ್ಳೆ ಅಭಿವೃದ್ಧಿಯಿಂದ ಬೆಳೆಸಬೇಕು. ಅಲ್ಲಿ ಒಳ್ಳೆಯ ಶಿಕ್ಷಣ ಸಿಗ್ತದೆ. ಅಂಥ ಕಾಲೇಜಿಗೆ ಒಳ್ಳೆಯ ವಿದ್ಯಾರ್ಥಿಗಳು ಬರಬೇಕು. ಒಳ್ಳೆಯ ವಿದ್ಯಾರ್ಥಿಗಳು ಬಂದು ಒಳ್ಳೆಯ ಅಂಕವನ್ನು ಪಡ್ಕೋಬೇಕು ಅಂತೆಲ್ಲ. ವೀಕ್ಷಕರೇ, ಯಶ್ ಅವರ ತಂದೆ ಕೂಡ ನಮ್ಮೊಂದಿಗಿದ್ದಾರೆ. ಅವರ ಬಳಿ ಸ್ವಲ್ಪ ಮಾತಾಡಿಸೋಣ ಬನ್ನಿ. ಸರ್, ಈಗ ಯಶ್ ಅವರು ಹೇಳಿದರು ನನಗೆ ತಂದೆ ತಾಯಿ ತುಂಬ ಸಪೋರ್ಟ್ ಮಾಡಿದ್ರು ಅಂತ. ಅದರ ಬಗ್ಗೆ ನೀವೆಂತ ಹೇಳ್ತೀರಿ? ನಾವು ಈಗ ಹೇಳೋದಂದರೆ ಬಾಲ್ಯದಿಂದ ಆ ಮಗುವಿನ ಹಿಂದೆ ತುಂಬ ಕಷ್ಟಪಡ್ತಾ ಇದ್ದೇವೆ. ಯಾಕಂದರೆ ನಮ್ಮದು ಮೀನುಗಾರಿಕೆ ವೃತ್ತಿ. ನಾವು 3 ಗಂಟೆಗೆ ಅವಳಿಗೆ ಎಲ್ಲ ಚಹಾ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ನಾವು ನಮ್ಮ ಕೆಲಸಕ್ಕೆ ಅಂತ ಹೋಗ್ತೇವೆ. ಯಾಕಂದರೆ ಜೀವನದ ಮನೆ ಸಾಲ ಅದನ್ನೆಲ್ಲ ತೀರಿಸಲಿಕ್ಕೆ. ಮತ್ತು ಆ ಮಗುವನ್ನು ಹೇಗೆ ನೋಡಬೇಕಂದ್ರೆ, ನಾನು ಬೆಳಿಗ್ಗೆ 8 ಗಂಟೆ 9 ಗಂಟೆ ಬಂದು ಸ್ಕೂಲಿಗೆಲ್ಲ ಬಿಡಲಿಕ್ಕೆ ಹೋಗೋದು ನಾನೇ ಸರ್. ಹಾಗಿಂದ ಆ ಮಗುವಿನ ಬಗ್ಗೆ ನಮಗೆ ಭಾಳ ಮನದಲ್ಲಿ ಬೇಜಾರುಂಟು. ಮನೆಗೆ ಬಂದರೆ 4 ಜನ ಒಟ್ಟಿಗೆ ಸೇರಿದರೆ ಸ್ವಲ್ಪ ನೆನಪು ಹೋಗ್ತದೆ. ಆದರೆ ಅವಳು ಕಷ್ಟ ಬಿಡುವ ನೋಡುವಾಗ ನಮಗೂ ಸಹ ಸ್ವಲ್ಪ ಮನದಲ್ಲಿ ನೊಂದಣಿಕೆ ಆಗ್ತದೆ. ಆದರೆ ಇನ್ನು ಮುಂದೆ ಏನು ಮಾಡ್ತಾಳೆ, ಏನು ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ಈಗ 1 ಸೆಮಿಸ್ಟರ್ ಆಗಿದೆ, ಇನ್ನೊಂದು ಸೆಮಿಸ್ಟರಿಗೆ ಹೋಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ನೋಡು ಅವಳ ಜೀವನದಲ್ಲಿ ಏನು ಮುಂದೆ ಬರ್ತಾಳೆ ಅಂತ ನೋಡಬೇಕು ಸರ್.
ನಿಮ್ಮ ಸಪೋರ್ಟಿಂದ ಅವರು ಇಲ್ಲಿ ತನಕ ಬಂದಿದ್ದಾರೆ. ಈಗ ಅಂದರೆ ನಿಮಗೆ ಮೊದಲು ಅವರಿಗೆ ಹೀಗೀಗೆ ಉಂಟಂತ ಗೊತ್ತಾದಾಗ ಹೇಗೆ ಅನ್ನಿಸ್ತು? ಭಾಳ ಭಾಳ ಅಂದರೆ ಭಾಳ ಹೆಣ್ಣು ಮಗು ಆಯಿತು ಅಂತ ಭಾಳ ಖುಷಿಯಲ್ಲಿದೆ. 6 ತಿಂಗಳಾದಮೇಲೆ ಮಗು ಏನು ತಗೊಳ್ಳೋದಿಲ್ಲ ಅಂತ ಹೇಳಿದ ಮೇಲೆ ಮಣಿಪಾಲಕ್ಕೆ ಹೋಗಿ, ಮಣಿಪಾಲದಲ್ಲಿ ಹೇಳಿದರು ಈಗ ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಸಣ್ಣ ಮಗಳಲ್ಲ ಅಂತ ಹೇಳಿದರು. ಆದರೂ ನಾವು ವಾಪಸ್ ಕರ್ಕೊಂಡು ಬಂದಿದ್ದೇವೆ. ಏನು ಟ್ರೀಟ್ಮೆಂಟ್ ಏನಿಲ್ಲ, ಆದರೂ ಟೆಸ್ಟಿಗೆ ಹೋಗೋದು. ಅಂದರೆ ಬಾಲ್ಯದಲ್ಲಿ ಒಂದು 10 ವರ್ಷ ಆದಮೇಲೆ ಇಲ್ಲಿ ಅಂಗನವಾಡಿಗೆ ಸ್ವಲ್ಪ ಹೊರಗೆಲ್ಲ ಕರ್ಕೊಂಡು ಹೋಗಿ ನಾವೇ ಬಿಡೋದು, ಇಷ್ಟ ತನಕ ನಾವೇ ಕರ್ಕೊಂಡು ಹೋಗೋದು, ನಾವೇ ಬಿಡೋದು. ಯಾಕಂದರೆ ಅವಳಿಗೆ ಇಂಟ್ರೆಸ್ಟ್ ಉಂಟು, ಎಜುಕೇಷನ್ ಮಾಡಬೇಕು, ಇನ್ನು ಮುಂದೆ ಬರಬೇಕು, ನನ್ನ ಅಪ್ಪ ಅಮ್ಮನನ್ನು ನಾನು ನೋಡಬೇಕು ಅಂತ ಅವಳು ತುಂಬ ಪ್ರಯತ್ನ ಪಡ್ತಾಳೆ. ಅವಳು ಏನು ಕೇಳ್ತಾಳೆ ಅದನ್ನು ನಾವು ದುಡ್ದು ತಗೊಂಡು ಬಂದು ಅವಳಿಗೆ ಬೇಕಾದನ್ನು ತಂದು ಕೊಡ್ತೇವೆ. ಅವಳಿಗೆ ಯಾವ ರೀತಿಯಲ್ಲಿಯೂ ನೋವಾಗದ ಹಾಗೆ ನಾವು ಅಷ್ಟು ಕಷ್ಟಪಡ್ತಾ ಇದ್ದೀವಿ. ಈಗ ನೀವು ಅವರಿಗೆ ದೃಷ್ಟಿಯನ್ನು ವಾಪಸ್ ತರಬೇಕಂತ ಯಾವುದಾದ್ರೂ ಪ್ರಯತ್ನ ಮಾಡಿದ್ರ? ತುಂಬ ಪ್ರಯತ್ನ ಮಾಡಿದ್ದೇನೆ ಸರ್. ಹೈದರಾಬಾದಿಗೆ ಹೋಗಿದ್ದೇವೆ, ಡಾಕ್ಟ್ರು ಮಣಿಪಾಲದಲ್ಲಿ ಹೈದರಾಬಾದಿಗೆ ಕಳಿಸಿದರು, ಅಲ್ಲಿ ಸಹ ಟ್ರೈ ಮಾಡಿದ್ದೇವೆ, ಅಲ್ಲಿ ಆಗಲಿಲ್ಲ. ಮತ್ತು ಈಗ ಬೆಂಗಳೂರು ಹೋಗ್ಲಿಕ್ಕೆ ಹೇಳಿದರು. ಯಾವ ರೀತಿಯಿಂದ ಸಣ್ಣ ಮಗು ಇರುವಾಗ ಹಾಸನಕ್ಕೆ ಕರ್ಕೊಂಡು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡಿದ್ದೇವೆ. ಸಾಧಾರಣ ನಾವು ಖರ್ಚು ಮಾಡಿದ ಹಣ ಎಷ್ಟಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಮಗುವಿನ ಬಗ್ಗೆ ನಾವು ಇಷ್ಟರ ತನಕ ಒಂದು ಮಗುವಿಗೆ ಎಷ್ಟು ಖರ್ಚುಂಟಂತ ನಿಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಆದರೆ ಆ ಮಗುವಿಗೆ ಮುಂದಿನ ಜೀವನಕ್ಕೆ ಒಂದಾದರೂ ಕಣ್ಣು ಕಾಣಬೇಕಂದ್ರೆ ದೇವರ ಮೊರೆಯೆಲ್ಲ ಹೋಗಿ ತುಂಬ ಖರ್ಚು ಮಾಡಿದ್ದೇವೆ ನಾವು. ಅದನ್ನು ನಮ್ಮ ಮನದಲ್ಲೇ ಉಂಟು. ನನ್ನ ಹೆಂಡತಿ, ನನಗೆ, ಮಗುವಿಗೆ, 3 ಜನಕ್ಕೆ, ನಮ್ಮ ಫ್ಯಾಮಿಲಿಗೆ, ಅವರಿಗೆಲ್ಲರಿಗೂ ಗೊತ್ತುಂಟು. ಆದರೂ ಆ ಮಗು ಇನ್ನು ಮುಂದಿನ ಜೀವನಕ್ಕೆ ಏನು ಮಾಡ್ತದ ಎಂಥದ್ದು ನಮಗೆ ಚಿಂತೆಯಲ್ಲಿ ಇದ್ದೇವೆ ನಾವು ಮನೆಯಲ್ಲಿ. ಈಗ ಎಷ್ಟೋ ಜನ ಅಂಧ ಮಕ್ಕಳಿದ್ದಾರೆ, ಅಂಥ ಮಕ್ಕಳಿಗೆ ಸಪೋರ್ಟ್ ಸಿಗೋದು ಕಮ್ಮಿ, ಅಂಥ ತಂದೆ ತಾಯಿಯರಿಗೆ ಎಂತ ಹೇಳ್ತೀರಿ? ಅಲ್ಲ, ಎಲ್ಲರೂ ಸಹ ಒಂದೇ ರೀತಿ ಇರೋದಿಲ್ಲ. ಯಾಕಂದರೆ ಅವರವರ ಸಂದರ್ಭದಕ್ಕೆ ಇರ್ತಾರೆ. ಅಂದರೆ ನಾವು ನಮ್ಮ ಮಗುವನ್ನು ಬೇರೆಯವರ ಮಕ್ಕಳನ್ನು ಕಂಪೇರ್ ಮಾಡಿದರೆ ನಮ್ಮ ಮಗು ಎಷ್ಟೋ ಆಗ್ಬೋದು ಅಂತ. ಯಾಕಂದರೆ ಬೇರೆ ರೀತಿಯಲ್ಲಿ ನೋಡಿದ್ರೆ ಒಂದು ಕಣ್ಣಿಂದ ಒಂದು ದಿಷ್ಟಿದು ಪ್ರಾಬ್ಲಮ್ ಅಂತ. ಅದೇ ಬೇರೆ ಮಕ್ಕಳನ್ನು ನೋಡುವಾಗ ನಮ್ಮ ಮಗುವೇ ಸ್ವಲ್ಪ ಬೆಟರ್ ಅಂತ ಕಾಣ್ತಾ ಉಂಟು. ಆದರೂ ನಮಗೆ ಒಂದು ನೋವು ಉಂಟು. ನಮಗೆ ಹುಟ್ಟಿದ ಮಗು ಈಗೀಗೆ ಆಯ್ತಂತ ನಮಗೆ ಒಂದು ತುಂಬ ಬೇಜಾರುಂಟು. ಯಾಕಂದರೆ ನಾನು ಇಷ್ಟರ ತನಕ ಒಂದರಿಂದ BSW ಹೋಗೋ ತನಕ ನನ್ನಿಂದ ನಾನು ದುಡ್ದ ಹಣದಲ್ಲಿ ಬೇರೆ ಮಕ್ಕಳಿಗೆ ಪ್ರೋತ್ಸಾಹಧನ ರೀತಿಯಲ್ಲಿ ಕೊಡ್ತೇನೆ. ಈಗಲೂ ಫಸ್ಟ್ ಪಿ ಸೆಕೆಂಡ್ PUC ಪ್ರಿನ್ಸಿಪಾಲ್ ಕಾಲೇಜ್ ಮಕ್ಕಳಿಗೆ 10,000 ರೂಪಾಯಿ ಡೊನೇಷನ್ ಮುಖಾಂತರನೇ ನನ್ನ ಕಷ್ಟದಲ್ಲಿ ನಾನು ಯಾವ ರೀತಿಯಲ್ಲಿ ಆದರೂ ಇಷ್ಟರ ತನಕ ಸಹ ಬೇರೆ ಮಕ್ಕಳಿಗೆ ನೋವಾಗದ ಹಾಗೆ, ಬೇರೆ ಮಕ್ಕಳು ನನ್ನ ಮಗು ಸ್ವಲ್ಪ ನೋಡ್ತಾ ಇರಬೇಕು, ಅವರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೆ. ಈ ವಿಚಾರದಲ್ಲಿ ನಿಮ್ಮ ಧರ್ಮಪತ್ನಿ ಹೇಗೆ ನಿಮಗೆ ಸಹಾಯ ಮಾಡಿದ್ದಾರೆ? ಅದರಲ್ಲಿ ಒಂದು 75% ಅವಳದೇ ಸಹಾಯ. ಯಾಕಂದರೆ ಅವಳು ಮಾತಾಡಲಿಕ್ಕೆ ಅದು ಇದೆಲ್ಲ ಕೇಳೋದು ತುಂಬ ನೋವಿನಲ್ಲಿದ್ದಾಳೆ. ಯಾಕಂದರೆ ಮಗು ಒಂದೇ ಮಗು. ಯಾಕಂದರೆ 2ನೇ ಮಗುವಾಗ ಅದು ಸಹ ಒಂದು ಬೇರೆ ರೀತಿಯಲ್ಲಿ ಒಂದು ಪ್ರಾಬ್ಲಮ್ ಆಗ್ತಿತ್ತು. ನಾವು ಒಂದು ಡಿಸೈಡ್ ಮಾಡಿದ್ದೇವೆ ಗಂಡ ಹೆಂಡತಿ, ಯಾಕಂದರೆ 1ನೇ ಮಗು ಸಾಕು, ನೀವು ನೋವು ತಿನ್ನೋದು ಬೇಡ ಅಂತ ಹೇಳಿ. ಆದರೂ 75% ಅವಳದೇ ಒಂದು ಸಹಕಾರ ಅಂತ ಎಣಿಸ್ಬೋದು. ಯಾಕಂದರೆ ಗಂಡು ಮಕ್ಕಳು ಮನೆಯಲ್ಲಿ ಇರೋದಿಲ್ಲ, ಅಪ್ಪನೇ ಆಗಲಿ ಅಲ್ಲ ಮಕ್ಕಳೇ, ಅವರ ಅಣ್ಣನೇ ಆಗಲಿ. ಯಾಕಂದರೆ ಅವರವರ ಉದ್ಯೋಗಕ್ಕೆ ಹೋಗ್ತಾರೆ. ತಾಯಿ ಮನೆಯಲ್ಲಿ ನಿಂತು ಅವಳನ್ನು ಸೇವೆ ಮಾಡುವುದಾದರೆ ಅದು ಎಷ್ಟು ಕಷ್ಟ ಅಂತ ನಿಮಗೆಲ್ಲ ಗೊತ್ತಿದ್ದ ವಿಷಯ. ಅದು ಧನ್ಯವಾದಗಳು ಸರ್ ನಮ್ಮೊಂದಿಗೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಯಶ ಅವರೇ, ಈಗ ನಿಮ್ಮದು ಭವಿಷ್ಯದ ಗುರಿ ಏನು? ನಾನು ಭವಿಷ್ಯದ ಗುರಿ ಅಂದರೆ ನಾನೀಗ ಮ್ಯೂಸಿಕ್ ಟೀಚರ್ ಆಗಬೇಕಂತ ಆಸೆ ಪಡ್ತಿದ್ದೇನೆ. ಆಗಬೇಕು, ಜನರಿಗೆಲ್ಲ ಹೆಲ್ಪ್ ಮಾಡಬೇಕು, ಮತ್ತು ಸೋಷಲ್ ವರ್ಕ್ ಆಗಬೇಕಂತ ಆಸೆ ಪಡ್ತಿದ್ದೇನೆ. ಮಕ್ಕಳಿಗೆ ಶಿಕ್ಷಣ ನೀಡಬೇಕಂತ ನೋಡಬೇಕು. ಅದೇ, ಈಗ ಉದ್ಯೋಗದ ಬಗ್ಗೆ ಯಾವುದಾದ್ರೂ ನಿರೀಕ್ಷೆ ಏನಾದರೂ ಉಂಟಾ ನಿಮಗೆ? ಇಲ್ಲ, ಯಾವ ಸಿಕ್ಕಿದ್ರೂ ನಾನು ಸೇರ್ತೇನೆ. ಅಂದರೆ ನನಗೆ ಎಲ್ರಿಗೆ ಹೆಲ್ಪ್ ಮಾಡೋದಂದರೆ ತುಂಬ ಇಷ್ಟ. ಅಂದರೆ ಹೆಲ್ಪಿಂಗ್ ನೇಚರ್ ಆಗಿರ್ಬೋದು, ಜನರೊಟ್ಟಿಗೆ ಮಾತಾಡುವುದಾಗಿರ್ಬೋದು, ಸ್ಪೀಚ್ ಕೊಡುವಂಥದ್ದು, ಆ್ಯಂಕರಿಂಗ್ ಆಗಿರ್ಬೋದು, ಏನು ಸಿಕ್ಕಿದ್ರೂ ನಾನು ಸೇರ್ತೆ.
ನೀವು ಸಮಾಜಕ್ಕೆ ಏನು ಕೊಡುಗೆ ಕೊಡಬೇಕಂತ ಬಯಸ್ತಿದ್ದೀರಿ? ಅಂಧ ಕಣ್ಣು ಕಾಣದ ವಿದ್ಯಾರ್ಥಿಗಳಿಗೆ ಅಂತ ಮಕ್ಕಳಿಗೆಲ್ಲ ಹುಡುಕಿಕೊಂಡು ಶಿಕ್ಷಣ ನೀಡಬೇಕಂತ ಆಸೆ ಪಡ್ತಿದ್ದೆ. ಅಂಧ ಮಕ್ಕಳು ತುಂಬ ಜನ ಇದ್ದಾರೆ. ಅದರಲ್ಲಿ ಸಾಧನೆ ಮಾಡುತ್ತಿರುವವರು ಒಂದು ಪಕ್ಕ, ಆದರೆ ಇನ್ನು ಅಂಧತ್ವದಿಂದ ಏನು ಆಗದೇ ಇರುವವರು ತುಂಬ ಜನ ಇದ್ದಾರೆ. ಅವರಿಗೆ ಅಂತ ಹೇಳಿ ಅವರಿಗೂ ಸಹ ಹೇಳೋದು, ಅವರ ಫಸ್ಟ್ ಪೇರೆಂಟ್ಸಿಗೆ ಹೇಳೋದು, ನಿಮ್ಮ ಮಕ್ಕಳನ್ನು ಒಳ್ಳೆಯ ಎಜುಕೇಷನ್ ಕೊಡಿಸಿ ಫಸ್ಟಿಗೆ, ಆಮೇಲೆ ಅವರಿಗೆ ಕೆಲಸಗಳಿಗೆ ಕಳಿಸಿ. ಈಗ ಹೆಣ್ಣು ಮಕ್ಕಳನ್ನು ಹೆಚ್ಚಿನವರಿಗೆ ಶಿಕ್ಷಣ ನೀಡುವುದಿಲ್ಲ, ಅವರಿಗೆ ಶಿಕ್ಷಣಕ್ಕೆ ಹೋಗಲಿಕ್ಕೆ ಬಿಡುವುದಿಲ್ಲ ಮಕ್ಕಳಿಗೆ. ಹಾಗೇ ಇರಬೇಕಾದ್ರೆ ಕೆಲವರೆಲ್ಲ ಕೆಲಸಕ್ಕೆ ಹೋಗ್ತಾರೆ. ಈಗಲೇ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕೆಲಸ ಕೊಡಬೇಡಿ, ಶಿಕ್ಷಣ ನೀಡಿ ಮೊದಲು. ಜೀವನ ಅಂದರೆ ಒಂದು ಪಾಠಶಾಲೆಯಾಗಿ, ಈ ಪಾಠಶಾಲೆಯಲ್ಲಿ ನೀವು ಕಲಿತ ಪಾಠ ಯಾವುದು? ನಾನು ಕಲಿತ ಪಾಠ ಅಂದರೆ ಗುರು ಹಿರಿಯರಿಗೆ ಗೌರವ ಕೊಡಬೇಕು, ಮತ್ತು ಅಪ್ಪ ಅಮ್ಮನಿಗೆ ಗೌರವ ಕೊಡಬೇಕು, ಮತ್ತು ಮಕ್ಕಳಿಗೆ ಹೆಲ್ಪ್ ಮಾಡಬೇಕು, ಶಿಕ್ಷಣವನ್ನು ಕಲಿಬೇಕು. ಅಂದರೆ ಈಗ ಏನಾದರೂ ಇದ್ದರೆ ಹೋಪ್ ಬೇಕು, ಹೋಪ್ ಮುಖ್ಯ. ಅಂತ ಹೋಪನ್ನು ಕೈ ಬಿಡಬಾರ್ದು, ಏನಾದರೂ ಮಾಡಲೇಬೇಕು ಅನ್ನೋದು ಯಾವಾಗ ಕಲ್ತ್ರಿ ನೀವು? ನಾನು ಅಂದರೆ 10th ನನಗೆ ಪ್ರಾಬ್ಲಮ್ ಬಂತಲ್ಲ, ಆ ಟೈಮಲ್ಲಿ ನಾನು ಯೋಚನೆ ಮಾಡಿದೆ. ಅಂದರೆ ತುಂಬ ಬೇಜಾರಾಗಿತ್ತು ನನಗೆ. ಆ ದಿನ ಮಕ್ಕಳೆಲ್ಲ ಪ್ರೋಗ್ರಾಮಿಗೆಲ್ಲ ಅಟೆಂಡ್ ಆಗುವಾಗ ನಾನು ಒಬ್ಬಳೇ ಕೂತದ್ದು. ಆಗ ಅಂದ್ಕೊಂಡೆ ನಾನು ಮಕ್ಕಳ ಜೊತೆ ಬೆರಿಬೇಕು, ಮಕ್ಕಳಿಗೆ ಇನ್ಸ್ಪಿರೆನ್ಸ್ ಆಗಬೇಕು ಅಂತೆಲ್ಲ ಹೇಳ್ಕೊಂಡೆ. ಈ ಸಂದರ್ಶನ ನೋಡುವವರಿಗೆ ನೀವು ಎಂಥ ಮೆಸೇಜ್ ಕೊಡಬೇಕಂತ ಬಯಸ್ತಿದ್ದೀರಿ? ನೋಡಿ, ಇಂಥ ಮಕ್ಕಳನ್ನ ಮತ್ತು ಇಂಥ ಜನರಿರ್ತಾರಲ್ಲ ಅವರಿಗೆಲ್ಲ ನಾವು ಹೆಲ್ಪ್ ಮಾಡಬೇಕು. ನಾನಂದರೆ ಯಾವೇ ವಿದ್ಯಾರ್ಥಿ ಆಗಿರ್ಬೋದು, ಜನರಾಗಿರ್ಬೋದು, ನಾವು ಅಜ್ಜಿಗಳಾಗಿರ್ಬೋದು, ಅವರಿಗೆಲ್ಲ ಇನ್ಸ್ಪಿರಿಮೆಂಟ್ ಆಗಿರ್ಬೋದು. ಯಾಕಂದರೆ ಜನರು ಈಗ ನಮ್ಮನ್ನು ನೋಡುವ ರೀತಿಯೇ ಅಂದರೆ ಇಂಥ ಜನ ಅಂತ, ಅಂದರೆ ಕಣ್ಣು ಕಾಣದೇ ಇರುವವರನ್ನೆಲ್ಲ ನೋಡುವ ರೀತಿಯೇ ಬೇರೆ ಇರ್ತದೆ. ಅವರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಜನರನ್ನೆಲ್ಲ ನೋಡ್ಕೋಬೇಕಂತೆಲ್ಲ ಹೇಳುವಂಥದ್ದು. ಯಶ್ ಅವರೇ, ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ನಾವು ಬಯಸ್ತೇವೆ. ಹಾಗೂ ನೀವು ಎಂತೆಲ್ಲ ಕನಸು ಕಂಡಿದ್ದೀರಿ ಅದೆಲ್ಲ ನನಸಾಗಲಿ ಅಂತ. ಮತ್ತು ನೀವು ಸೋಷಲ್ ವರ್ಕ್ ಮಾಡಬೇಕಂತ ಇದ್ದೀರಿ, ಅಂಥದ್ದು ಸೋಷಲ್ ವರ್ಕ್ ಮಾಡಿ ಮತ್ತೊಮ್ಮೆ ನಾವು ನಿಮ್ಮ ಇಂಟರ್ವ್ಯೂ ತೆಗೊಳ್ಳುಗಳು ಹಾಗೆ ಆಗಲಿ ಅಂತ ನಾವು ಬಯಸ್ತಾ ಇದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದು ಯಶ್ ಅವರ ಜೀವನಗಾಥೆ. ಇಂಥದ್ದೇ ಒಂದು ಸ್ಟೋರಿಯೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೇವೆ. ಧನ್ಯವಾದಗಳು.